ಭಾರತದ ಎಲ್ಲ ಕಡೆ ಬೇಸಿಕ್ ಹೆಲ್ತ್ ಕೇರ್ ಅನ್ನೋದು ಈಗಲೂ ಕೂಡ ಲಕ್ಸರಿನೇ. ಹಳ್ಳಿಲಿರೋ ಜನಗಳಿಗೆ ಒಂದು ಸಿಂಪಲ್ ಆಗಿರೋ ಡಯಾಗ್ನೋಸಿಸ್ನ ಮಾಡಿಸೋದಕ್ಕೆ ತುಂಬಾ ದೂರ ಪ್ರಯಾಣ ಮಾಡಬೇಕಾಗುತ್ತೆ. ಮತ್ತೆ ಇದಕ್ಕಿಂತ ಕಷ್ಟ ಈ ರೀತಿ ಸಹಾಯವನ್ನ ಕಾಯ್ತಾ ಕೂರೋದು. ಆ ಸಹಾಯ ಸಿಗೋದೇ ಇಲ್ಲ. ಇಂಡಿಯಾ ಏನಿದೆ 6 to 7 lakhs ವಿಲೇಜಸ್ನ ಕಂಟ್ರಿ ಆಗಿದೆ. ಹಾಗಾಗಿ ಮೋಸ್ಟ್ ಆಫ್ ದಿಸ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಯಾಕೆಂದ್ರೆ ಇವರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇಟ್ ಈಸ್ ಮೇನ್ಲಿ ಇನ್ ದ ಅರ್ಬನ್ ಏರಿಯಾಸ್. ಮತ್ತೆ ಅದರಲ್ಲಿ ಒಬ್ಬ ಫೌಂಡರ್ ಈ ಸಮಸ್ಯೆಯನ್ನ ಎದುರಿಸಿದ್ರು. ಆರ್ಮಿಯಲ್ಲಿ ಅವ್ರಿಗಿದ್ದ ಎಕ್ಸ್ಪೀರಿಯನ್ಸ್ ಇಂದ ಇದನ್ನ ಸಾಲ್ವ್ ಮಾಡ್ಕೊಂಡ್ರು. ಸಿವಿಲ್ನಲ್ಲಿ ಪೇಷಂಟ್ ಡಾಕ್ಟರ್ ಹತ್ರ ಬರ್ತಾರೆ, ಮತ್ತೆ ಯಾರು ಆರ್ಮ್ ಫೋರ್ಸಸ್ ಇದ್ದಾರೆ ಅಂದರೆ ಲೈನ್ ಆಫ್ ಕಂಟ್ರೋಲಲ್ಲಿ ಇದ್ದಾರೆ, ಅದರಿಂದ ಡಾಕ್ಟ್ರ್ ಏನಿದ್ದಾರೆ ಅವರು ಸೋಲ್ಜರ್ ಹತ್ರ ಹೋಗ್ತಾರೆ. ಸೊ ಆದ್ದರಿಂದ ಇದು ಸೇವ್ ಲೈಫ್ ಫಸ್ಟ್, ಸೇವ್ ಲಿಂಬ್ ಆ್ಯಂಡ್ ರೆಸ್ಟ್ ಆಲ್ ಪ್ರಯಾರಿಟೀಸ್. ಈ ಸಾಕಷ್ಟು ಟ್ರ್ಯಾಜಿಂಗ್ ಪ್ರಿನ್ಸಿಪಲ್ಸ್ ತುಂಬ ಇಂಪಾರ್ಟೆಂಟು. ಈ ಸಿಚುವೇಶನ್ ಇಂದ ಅವರು ಇನ್ಸ್ಪೈರ್ ಆಗಿ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಅನ್ಕೊಂಡ್ರು. ಹಳ್ಳಿಗಳಲ್ಲಿ ನಮಗೆ ಗೊತ್ತಿರೋ ಹಾಗೆ 1.4 ಬಿಲಿಯನ್ ಪೀಪಲ್ಗೆ ನಮ್ಮ ಹತ್ರ ಇರೋದು 6,000 ಕಾರ್ಡಿಯಾಲಜಿಸ್ಟ್ ಅಷ್ಟೇ. ವಿ ಹ್ಯಾವ್ 6 to 7,000 ವಿಲೇಜರ್ಸ್ ಆ್ಯಂಡ್ ನಮ್ಮ ಹತ್ರ ಪ್ರತಿಯೊಬ್ಬರಿಗೂ ಬೇಕಾಗುವಷ್ಟು ಕಾರ್ಡಿಯಾಲಜಿಸ್ಟ್ನ ಹೊಂದಿಲ್ಲ ನಾವು ಈಚ್ ಇಂಡಸ್ಟ್ರಿನಲ್ಲಿ. ಇಂಡಿಯಾದ ಈ ರೀತಿ ಹೆಲ್ತ್ ಕ್ರೈಸಿಸ್ನ ಸಾಲ್ವ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಇಬ್ರು ಐಡಿಯಾ ಬಾಸ್ಗಳು. ಮೇಜರ್ ಡಾಕ್ಟರ್ ಸತೀಶ್ ಜೀವನವರ್ ಮತ್ತು ಅಶ್ವಿನ್ ಚಂದ್ರಶೇಖರ್ ಅವ್ರನ್ನ. ನಮ್ಮ ಈ ಶೋಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವಂತೂ ಸ್ಟೆಥೋಸ್ಕೋಪ್ ಜೊತೆಗೆ ಬಂದಿದ್ರಿ. ಇದು ನಮ್ಮ ಐಡೆಂಟಿಟಿ ಆಗಿದೆ. ನೀವು ನಿಮ್ಮ ಪಿಚ್ಗೆ ತಯಾರಾಗಿದ್ದೀರಾ? ಡೆಫಿನೆಟ್ಲಿ. ಗುಡ್ ಲಕ್. ಥ್ಯಾಂಕ್ ಯು. ಸೊ ಟೈಟನ್ಸ್, ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನೀವು ಡಾಕ್ಟರ್ ಆಡ್ತಿದ್ರಲ್ಲ, ಎಲ್ಲದಕ್ಕೆ ಮುಂಚೆ ಏನು ನಿಮ್ಗೆ ನೆನಪು ಬರ್ತಿತ್ತು? ಸ್ಟೆಥೋಸ್ಕೋಪ್. ಹೌದು, ಎಲ್ಲದಕ್ಕೆ ಮುಂಚೆ ನೆನಪು ಬರೋದೇ ಸ್ಟೆಥೋಸ್ಕೋಪ್. ಯಾಕೆಂದ್ರೆ ಸ್ಟೆಥೋಸ್ಕೋಪ್ ಇಲ್ಲದೆ ನಮ್ಗೆ ಅನ್ಸೋದೇ ಇಲ್ಲ ನಾವು ಡಾಕ್ಟರ್ ಆಗಿದೀವಿ ಅಂತ. ಪ್ರತಿಯೊಂದು ಪ್ರೊಫೆಷನಲ್ಗೂ ಅವ್ರದೇ ಆದ ಸಿಂಬಲ್ ಇದೆ. ಫಾರ್ ಎ ಶೆಫ್ ನೈಫ್ ಅಂಡ್ ಲ್ಯಾಡಲ್, ಪೊಲೀಸರಿಗೆ ಅವ್ರದೇ ಆದ ಕ್ಯಾಪ್ ಅಂಡ್ ಬೆಟಾನ್, ಒಬ್ಬ ಡಾಕ್ಟರ್ಗೆ ಜಸ್ಟ್ ಎ ಸ್ಟೆಥೋಸ್ಕೋಪ್. ಡಾಕ್ಟರ್ನ ನಿಜವಾದ ಐಡೆಂಟಿಟಿ ಅದು. ಆದ್ರೆ ಯೋಚಿಸಿ ಟೈಟನ್ಸ್, 200 ವರ್ಷಗಳವರೆಗೆ ಸ್ಟೆಥೋಸ್ಕೋಪ್ ಅಲ್ಲೇ ಇತ್ತು. ಪೇಷಂಟ್ನ ಹೃದಯದ ಕತೆ ಅಂತೂ ಕೇಳಿಸುತ್ತೆ, ಆದ್ರೆ ಪೇಷಂಟ್ನ ಹೃದಯದ ಕಾಯಿಲೆಯನ್ನ ಯಾರು ನೋಡ್ತಾರೆ? ಈಗ ಕ್ರಿಕೆಟ್ನಲ್ಲೂ ಎಐನ ಅಲ್ಟ್ರಾಯೇಜ್ ಬಂದಾಗಿದೆ, ಹಾಗಿದ್ರೆ ಹೃದಯದ ಅಲ್ಟ್ರಾಯೇಜ್ ಯಾಕಿಲ್ಲ? ಅದಕ್ಕೆ ನಾವು ಶುರು ಮಾಡಿದ್ವಿ ಎಐ ಸ್ಟೆತ್. ಸೊ ಟೈಟನ್ಸ್, ಐ ಆಮ್ ಡಾಕ್ಟರ್ ಸತೀಶ್ ಎಸ್ ಜೀವನವರ್. ಐ ಆಮ್ ಅನ್ ಎಕ್ಸ್-ಆರ್ಮಿ ಮೇಜರ್. ನಾನು ಆರ್ಮಿಲಿ 2003 ಇಂದ 2008 ವರೆಗೆ ವಿವಿಧವಾದ ಎಮರ್ಜೆನ್ಸಿ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿದ್ದೀನಿ. ಆಗ ನನಗೆ ಒಂದು ವಿಷಯ ಅರ್ಥ ಆಯಿತು, ಅರ್ಲಿ ಡಿಟೆಕ್ಷನ್ ಅಂದರೆ ಜೀವನವನ್ನು ಕಾಪಾಡಬಹುದು. I am Ashwin Chandrasekharan. After my international MBA from France, I came back to India in 2020. We decided it was time to bring the doctor's stethoscope into the 21st century, and that's how AI Steth was born. AI Steth is India's first AI-enabled smart stethoscope. It has a dual mode, meaning it works as a traditional stethoscope and in a AI mode. ಮತ್ತೆ ಬ್ಲೂಟೂತ್ ಮುಖಾಂತರ AI ಸ್ಟೆತ್ನ ಆ್ಯಪ್ ಮೂಲಕ ಕನೆಕ್ಟ್ ಮಾಡಿ ಇದು ಸೌಂಡ್ನ ಶೋ ಮಾಡುತ್ತೆ. ಮೊದಲು ನಿಮ್ಮ ಹೃದಯ ಬಡಿತವನ್ನ ನಾವು ಬರೀ ಕೇಳ್ಬೋದಾಗಿತ್ತು, ಇದು ಈಗ ವೇವ್ ಫಾರ್ಮ್ ಮತ್ತೆ ಸ್ಪೆಕ್ಟೋಗ್ರಾಮ್ ಮುಖಾಂತರ ರಿಯಲ್ ಟೈಮ್ ಅನಾಲಿಸಿಸ್ ಮಾಡಬಹುದು. ಮತ್ತೆ ನಮ್ಮದು AI ಎಂಜಿನ್ ಏನಿದೆ, ಹಾರ್ಟ್ ಮರ್ಮರ್ಸ್, ಲಂಗ್ ಅನಾಮಲೀಸ್ ಇದನ್ನ ಫ್ಲಾಗ್ ಮಾಡುತ್ತೆ. ಮತ್ತೆ ನಮ್ಮ ಈ ಸೊಲ್ಯೂಷನ್ ಕ್ಲೌಡ್ನಲ್ಲಿದೆ, ಆದ್ರಿಂದ ನಾವು ಹಳೆಯ ರೆಕಾರ್ಡ್ಸನ್ನು ಕಂಪೇರ್ ಮಾಡ್ಬೋದು. ಮತ್ತು ಇದನ್ನ ದಿಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಹೋಮ್ ಹೆಲ್ತ್ ಎಲಿಮೆಂಟ್ಸ್ ಇನ್ ಆಸ್ ವೆಲ್. AI ಸ್ಟೆತ್ ಡಾಕ್ಟರ್ಸ್ ಮೇಲೆ ನಂಬಿಕೆನ ಜಾಸ್ತಿ ಮಾಡುತ್ತೆ. ಯಾಕೆಂದ್ರೆ ಮೊದಲು ನಾವು ಹೃದಯದ ಬಡಿತವನ್ನು ಕೇಳ್ತಾ ಇದ್ವಿ, ಆದರೆ ಪೇಷಂಟ್ನ ಹೃದಯದ ಒಳಗಿರೋ ಕಾಯಿಲೆ ಏನಿದೆ ಅದನ್ನ ನಾವು ನೋಡ್ಲೂಬಹುದು, while still retaining the human touch. ಹಾಗಾದ್ರೆ ಟೈಟನ್ಸ್, ನೀವೇನಾದರೂ ನಮ್ಮ ಜೊತೆ ಕೈ ಜೋಡ್ಸಕ್ಕೆ ಇಷ್ಟಪಡ್ತೀರಾ? ಯಾವುದು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಟೂಲ್ ಏನಿತ್ತು ಅದನ್ನ 21st ಸೆಂಚುರಿನಲ್ಲಿ ಲಾಂಚ್ ಮಾಡೋದಕ್ಕೆ?